ಇಲ್ಲಿ ಸಾಧ್ಯವೂ ಅಸಾಧ್ಯವಾಗಬಹುದು, ಅಸಾಧ್ಯವೂ ಸಾಧ್ಯವಾಗಬಹುದು. ಇಂತಹ ಮಾತುಗಳಿಗೆ ಭೂಮಿಯ ಮೇಲೆ ವಿಷ್ಣು ಭಗವಾನರ 10ನೇ ಅವತಾರವಾದ ಕಲ್ಕಿಯ ಜನನ ಆಗಿದೆ ಎಂಬ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನ ಸಾಫ್ಟ್ವೇರ್ ಎಂಜಿನಿಯರ್ ಅಶೋಕ್ ಶೋಧನೆಗೆ ನಿಂತಾಗ ಎದುರಾದಂತಹ ಚಕಿತಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಭಾರತ ದೇಶದ ಆ ಒಂದು ತಾಣದಲ್ಲಿ ಕಲ್ಕಿಯ ಜನನ ಆಗಿದೆಯಾ? ಅವರು ಇರೋದಾದ್ರೂ ಹೇಗೆ? ಅನ್ವೇಷಣೆಗೆ ನಿಂತ ಅಶೋಕ್ಗೆ ಎದುರಾಗಲು ನಿಂತ ಚಕಿತಗಳೇನು? ಇಡೀ ಜಗತ್ತಿನಾದ್ಯಂತ ಪ್ರಳಯ ಸ್ವರೂಪಿ ವಿಕೋಪಗಳು ಸಂಭವಿಸುತ್ತವೆ. ಒಂದು ಕಡೆ ಮಳೆಯಿಂದ, ಒಂದು ಕಡೆ ಬೆಂಕಿಯಿಂದ, ಒಂದು ಕಡೆ ಗಾಳಿಯಿಂದ, ಮತ್ತೊಂದು ಕಡೆ ಭೂಮಿಯಿಂದ, ಮಗದೊಂದು ಕಡೆ ಆಕಾಶದಿಂದ. ಪ್ರಕೃತಿಯಲ್ಲಿನ ಇಂತಹ ವಿಕೋಪಗಳಿಗಿಂತ ಮನುಷ್ಯನಲ್ಲಿನ ವಿಕೋಪವು ಹೆಚ್ಚಾಗಿ ಹೋಗಿದೆ. ಮಕ್ಕಳೇ ಪೋಷಕರನ್ನ ಕೊಲ್ಲುವುದು, ಪೋಷಕರೇ ಮಕ್ಕಳನ್ನ ಕೊಲ್ಲುವುದು, ನಂಬಿಸಿ ಕುತ್ತಿಗೆಯನ್ನು ಕುಯ್ಯುವುದು. ನಿಯತ್ತಿಗೆ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಂತಾಗಿ ಹೋಗಿದೆ. ಅಸೂಯೆ, ಹೊಟ್ಟೆ ಕಿಚ್ಚಿಗಾಗಿ ಜೀವಗಳು ಬಲಿಯಾಗುತ್ತಿವೆ. ಇದಕ್ಕೆಲ್ಲ ಮುಕ್ತಿ ಎಂದು ಅಂತ ಕಣ್ಣೀರಿಡುತ್ತಿರುವವರಿಗೆ ಈ ಕಾಲಜ್ಞಾನ ಹೊತ್ತಿಗೆಗಳಿಂದ ಒಂದು ಉತ್ತರವು ಸಿಕ್ಕಿದೆ. ಆ ಉತ್ತರವೇ ಹೆದರಬೇಡಿ, ದುಷ್ಟತೆಯನ್ನ ದಮನ ಮಾಡಲು ಭೂಮಿಯ ಮೇಲೆ ಆ ಓರ್ವರು ಜನಿಸಿದ್ದಾರೆಂಬುದು. ಹಾಗೆ ಜನಿಸಿದ ಆ ಪರಾಕ್ರಮಿಯಾದರು ಯಾರು ಅಂದ್ರೆ ಕಲ್ಕಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನ ಓದಲು ಆರಂಭಿಸಿದ, ಸಂಶೋಧಿಸಲು ಆರಂಭಿಸಿದ, ದೃಢಪಟ್ಟ ನಂತರ ನಂಬಲು ಆರಂಭಿಸಿದ, ಪೂಜಿಸಲು ಆರಂಭಿಸಿದ, ಆ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸಿದ ಇಂಜಿನಿಯರ್ ಅಶೋಕ್ ರವರಿಗೆ ಒಂದು ಚಕಿತ ಎದುರಾಯಿತಂತೆ. ಹಾಗೆ ಎದುರಾಗಿರುವ ಚಕಿತವೇ ಕಲ್ಕಿಯವರ ಜನನ ಭೂಮಿಯ ಮೇಲೆ ಆಗಿದೆ ಎಂಬುದು ತಿಳಿದದ್ದು. ಕಲ್ಕಿಯ ಜನನದ ಬಗ್ಗೆ ಅಂತಹ ಚಕಿತಕಾರಿ ಸಂಗತಿ ತಿಳಿದ ನಂತರ ಬಹಳಷ್ಟು ಕುತೂಹಲದೊಂದಿಗೆ ಮಗದಷ್ಟು ಸಂಶೋಧನೆಗೆ ಇಳಿದ ಇಂಜಿನಿಯರ್ ಅಶೋಕ್ ರವರಿಗೆ ಮತ್ತಲವು ಚಕಿತಕಾರಿ ಮಾಹಿತಿಯು ಸಿಕ್ಕಿದವಂತೆ. ಹಾಗೆ ಕಲ್ಕಿಯ ಬಗ್ಗೆ ಸಿಕ್ಕಿದ ಮಾಹಿತಿಯೇ ಆ ತಾಯಿಯ ಹೊಟ್ಟೆಯಲ್ಲಿ ಆ ಮಗುವು ಬೀಜಾಂಕುರವಾದ ಕೆಲವೇ ದಿನಗಳಲ್ಲಿ ಜಗತ್ತಿನಲ್ಲಿ ಶುದ್ಧಿ ಕಾರ್ಯ ಆರಂಭವಾಗಿದ್ದು, ಸುನಾಮಿಯು ಅಪ್ಪಳಿಸಿದ್ದು. ಭೂಮಿಯ ಮೇಲಿನ ದುಷ್ಟತೆಯನ್ನ, ದಾಷ್ಟತೆಯನ್ನ ದೂರಾಗಿಸೆ, ಮೋಸ, ದಗ, ವಂಚನೆಯನ್ನ ದೂರಾಗಿಸೆ ಸತ್ಯಯುಗಕ್ಕೆ ನಾಂದಿ ಹಾಡಲು ಕಲ್ಕಿಯು ಭಾರತ ದೇಶದ ಆ ಒಂದು ತಾಣದಲ್ಲಿ ಜನ್ಮ ಪಡೆದಿದ್ದಾರಂತೆ. ಇನ್ನು ಕಲ್ಕಿಯ ಬಗ್ಗೆ, ಕಲ್ಕಿಯ ಜನನದ ಬಗ್ಗೆ ಹಲವಾರು ತಿಂಗಳುಗಳ ಕಾಲ ಶೋಧನೆಗೆ ನಿಂತ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರಿಗೆ ಅವರನ್ನು ನೋಡುವ ಇಚ್ಛೆಯಾಯಿತಂತೆ. ಅವರನ್ನು ನೋಡಲು ಹಲವು ತಿಂಗಳುಗಳ ಕಾಲ ಆ ಒಂದು ನಿಯಮ ಪಾಲಿಸಬೇಕೆಂಬ ಸಲಹೆ ಸಿಕ್ಕ ನಂತರ, ಅದನ್ನ ಪಾಲಿಸಿದ ನಂತರ ಇವರಿಗೆ ಕಲ್ಕಿಯವರನ್ನು ನೋಡಲು ಅನುಮತಿ ಸಿಕ್ಕಿದಂತೆ. ಹಾಗೆ ಕಲ್ಕಿಯವರನ್ನು ನೋಡಲು ಅನುಮತಿ ಪಡೆದಂತಹ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರಾದರೂ ಯಾರು ಅಂದ್ರೆ ಇವರೇ ಅವರು. ವೀರಬ್ರಹ್ಮೇಂದ್ರ ಸ್ವಾಮಿಯವರ ಬಗ್ಗೆ ಸ್ವಲ್ಪ ಸಿಕ್ತು. ಈ ಕಾಲಜ್ಞಾನ ಅನ್ನೋದು ಮುಂದೆ ಆಗೋ ಘಟನೆಗಳು, ಕಲಿಯುವುದ ಅಂತ್ಯ ಬಗ್ಗೆ. ಅಲ್ಲಿಂದ ಸ್ವಲ್ಪ ಈ ಧಾರ್ಮಿಕ ಭಗವಂತನ ಬಗ್ಗೆ ಬಿಟ್ಟು ಮುಂದೆ ಈ
ಯುಗದ ಬಗ್ಗೆ, ಯುಗ ಪರಿವರ್ತನೆ ಬಗ್ಗೆ ಏನೋ ಇದೆ ಅಂತ ಆವಾಗ ಶುರು ಆಯಿತು ಮನಸ್ಸಲ್ಲಿ. ಅಲ್ಲಿ ಅವರು ಹೇಳಿದ ಕೆಲವೊಂದು ಘಟನೆಗಳು ನಾನು ಪೇಪರಲ್ಲಿ ಬಂದಿರೋದು ಅಥವಾ ನ್ಯೂಸಲ್ಲಿ ಬಂದಿರೋದನ್ನು ನ್ಯೂಸ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಆವಾಗ ಭಾಳಷ್ಟು ಘಟನೆಗಳು ತುಂಬ ಟ್ಯಾಲಿ ಆಗ್ತಿತ್ತು, ಘಟನೆಗಳಾಗಿದ್ವು, ಮುಂದೆ ಕೆಲವೊಂದು ನಡೀತಾ ಇತ್ತು. ಇನ್ನು ಇದೇ ಥರ ಆಗ್ಬೋದು ಅನ್ನೋದು ಒಂದು ಬಲವಾದ ನಂಬಿಕೆ ಶುರು ಆಯಿತು. ಖಂಡಿತ ಇದರಲ್ಲಿ ಏನೋ ಸತ್ಯಾಂಶ ಇದೆ ಅಂತೇಳಿ ಅದನ್ನು ನಾನು ಆ ಚರಿತ್ರೆ, ಆ ವೀರಬ್ರಹ್ಮೇಂದ್ರ ಅವರು ಬರೆದಂಥ ಕಾಲಜ್ಞಾನ ಅನ್ನೋ ಬುಕ್ಕನ್ನು ತಗೊಂಡ್ಬಿಟ್ಟು ಓದಿ ಅದರದ್ದು ಒಂದು ಆರಾಧನೆ ಇದೆ, ಅದನ್ನು ಮಾಡಿದೆ. ಅದನ್ನು ಆರಾಧನೆ ಮಾಡಿದ್ರೆ ಭಗವಂತನ ದರ್ಶನ ಆಗತ್ತೆ ಅನ್ನೋದು ಒಂದು ಅವ್ರು ಹೇಳಿದ್ದಾರೆ ಒಂದು ಕಡೆಗೆ. ಅದು ನನಗೆ ಅಲ್ಲಿ ನಿಜ ಆಗ್ಲಿಕ್ಕೆ ಶುರುವಾಯಿತು. ಕಲ್ಕಿಯವರ ಜನನವಾಗಿದೆ. ಅವರನ್ನು ನೋಡಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕೆಂಬ ಸಲಹೆಯನ್ನು ಆಧರಿಸಿ ಇವರು ಹಲವಾರು ತಿಂಗಳುಗಳ ಕಾಲ ಕಟ್ಟುನಿಟ್ಟಿನ ವ್ರತವನ್ನು ಆಚರಿಸಿದ ನಂತರ ಇವರಿಗೆ ಕಲ್ಕಿಯವರನ್ನು ನೋಡಲು ಅನುಮತಿ ಸಿಕ್ಕಿತಂತೆ. ಅಂತಹ ಅನುಮತಿಯನ್ನು ಆಧರಿಸಿ ಆಧ್ಯಾತ್ಮ ಲೋಕದಲ್ಲಿ ಪಯಣ ಬೆಳೆಸಿದಾಗ ಮೊದಲಿಗೆ ಒಂದು ರಹಸ್ಯ ಬಯಲಾಯಿತಂತೆ. ಹಾಗೆ ಬಯಲಾದ ರಹಸ್ಯವೇ ಪುರಿ ಜಗನ್ನಾಥ ರಹಸ್ಯ. ಪುರಿ ಜಗನ್ನಾಥನಲ್ಲಿನ ಶಕ್ತಿಗೆ ಒಳಿತನ್ನ ಕಾಣುತ್ತಿರುವಂತಹ ಈ ಲಕ್ಷಾಂತರ ಜನರೇ ಸಾಕ್ಷಿ. ವಿಷ್ಣುವಿನ ಆ ಶಕ್ತಿ ತಾಣದಲ್ಲಿ ಸ್ವಾಮಿಯ ಕೃಪೆಯಂತೆ ನಾನಾ ಸಂತರ ಉದಯವಾಯಿತು. ಒಬ್ಬೊಬ್ಬರಲ್ಲೂ ಒಂದೊಂದು ವಿಶೇಷತೆ, ಒಂದೊಂದು ಅದ್ಭುತ. ಅಂತಹ ಅದ್ಭುತ ಶಕ್ತಿಯನ್ನ ಜಗನ್ನಾಥನಿಂದ ಪಡೆದು ಅಚ್ಚರಿಗಳನ್ನ ನಿಂತವರಲ್ಲಿ ಒಬ್ಬರು ಶ್ರೀ ಅಚ್ಯುತಾನಂದ ದಾಸರು. ಜಗನ್ನಾಥನ ಕೃಪೆಗೆ ಪಾತ್ರರಾಗಿ ವಿಶೇಷ ಶಕ್ತಿಯ ದಾಸರು ಅಚ್ಚರಿ ಎಂಬಂತೆ 21 ಲಕ್ಷ ಗ್ರಂಥಗಳನ್ನು ರಚಿಸಿದ್ರು. ಆ 21 ಲಕ್ಷ ಗ್ರಂಥಗಳಲ್ಲಿ ಮುಂದೆ ಏನಾಗುತ್ತೆಂಬ ಭವಿಷ್ಯವನ್ನು ಉಲ್ಲೇಖಿಸಿದ್ರು, ಜಗತ್ತಿನ ಬಗ್ಗೆ ಉಲ್ಲೇಖಿಸಿದ್ರು. 500 ವರ್ಷಗಳ ಹಿಂದೆಯೇ ದೇಶದಲ್ಲಿ ಏನೇನಾಗುತ್ತೆಂಬುದನ್ನು ಉಲ್ಲೇಖಿಸಿದ್ರು. ಅಂತಹ ನಿಖರ ಭವಿಷ್ಯವಾಣಿಗಳ ಸಂಗ್ರಹಕ್ಕೆ ಅವರು ಇಟ್ಟಂತಹ ಹೆಸರು ಭವಿಷ್ಯ ಮಾಲಿಕ. ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ರೈತ ಹೊಲದಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತಾನೆ. ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗುತ್ತವೆ, ಆರ್ಭಟಿಸುತ್ತವೆ, ಆಕ್ರಮಿಸುತ್ತವೆ. ಭವಿಷ್ಯ ಮಾಲಿಕೆಯ ಪ್ರಕಾರ ಭೂಮಂಡಲದ ಧ್ರುವಗಳ ಬದಲಾವಣೆಯಿಂದಾಗಿ, ಸೂರ್ಯಗ್ರಹದಲ್ಲಿನ ಬದಲಾವಣೆಯಿಂದಾಗಿ ಭೂಕಂಪಗಳು ಹೆಚ್ಚುತ್ತವೆ. ಮುಂದೆ ಆಕಾಶದಲ್ಲಿ 2 ಸೂರ್ಯಗಳು ಕಾಣಿಸಿಕೊಳ್ಳುತ್ತವೆ. ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ 2024ರಿಂದ 2029ರಲ್ಲಿ ನಡೆಯುವ ಪ್ರಕೃತಿ ವಿಕೋಪಗಳಿಂದಾಗಿ ಒಂದು ವಿಚಿತ್ರ ಎದುರಾಗುತ್ತೆ. ಆ ವಿಚಿತ್ರವೇ 7 ದಿನಗಳ ಕಾಲ ಸೂರ್ಯ ಕಾಣಿಸದೇ ಇರುವುದು, ಭೂಮಂಡಲವನ್ನ 7 ದಿನಗಳ ಕಾಲ ಕತ್ತಲು ಆವರಿಸುವುದು. ಭವಿಷ್ಯ ಮಾಲಿಕೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು ಕಡೆ ಪ್ರಕೃತಿ ವಿಕೋಪಗಳು ಸಂಭವಿಸಿದ್ರೆ ಮತ್ತೊಂದು ಕಡೆ ಯುದ್ಧಗಳು ಸಂಭವಿಸುತ್ತವೆ. ಚಿತ್ರ ವಿಚಿತ್ರಗಳ ತೀವ್ರತೆ, ಪ್ರಳಯದಾಟಗಳ ತೀವ್ರತೆ ಭಾರತದಲ್ಲಿ ಯಾವಾಗ ಹೆಚ್ಚಾಗುತ್ತದೆ ಎಂಬುದನ್ನು ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಅದು ಯಾವಾಗ ಅಂದ್ರೆ ಶನಿಯು ಮೀನ ರಾಶಿಯನ್ನ ಪ್ರವೇಶಿಸಿದ ನಂತರ. ಶನಿಯು ಮೀನ ರಾಶಿಯನ್ನ ಪ್ರವೇಶ ಮಾಡೋದಾದ್ರೂ ಯಾವಾಗ ಅಂದ್ರೆ 2025 ಮಾರ್ಚ್ 29ರಂದು. 2025ರಿಂದ ಪ್ರಳಯಕಾರಿ ವಿಕೋಪಗಳು ಗಗನವನ್ನ ಮುಟ್ಟುತ್ತವೆ. ಜನಸಂಖ್ಯೆ ಕಾಲು ಭಾಗದಷ್ಟಾಗುತ್ತೆ. 2032ರಿಂದ ಸತ್ಯಯುಗವು ಆರಂಭವಾಗುತ್ತೆ. ಆ ಒಂದು ತಾಣದಲ್ಲಿ ಕಲ್ಕಿಯ ಜನನವಾಗಿದೆಯಾ? 2032ರ ಒಳಗೆ
ಕಲ್ಕಿ ಜನರ ಮಧ್ಯದಲ್ಲಿ ಇರುತ್ತಾರೆ. ಅನಂತರ ಆಗೋದೇನೆಂಬ ಪ್ರಶ್ನೆಗಳನ್ನ ಹಿಡಿದು ನಾವು ಭವಿಷ್ಯ ಮಾಲಿಕೆಯನ್ನ ಇಡೀ ಜಗತ್ತಿಗೆ ಸಾರುತ್ತಿರುವ ಪಂಡಿತ್ ಕಾಶಿನಾಥ್ ಮಿಶ್ರಾರವರನ್ನ ಭೇಟಿಯಾದೆವು. ಪುರಿ ಜಗನ್ನಾಥ ಸ್ವಾಮಿಯ ಪರಮ ಭಕ್ತರಾದ ಸಂತ ಅಚ್ಯುತಾನಂದರ ಕಾಲಜ್ಞಾನವನ್ನು ಇಡೀ ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಪ್ರಪಂಚ ಪರ್ಯಟನೆ ಮಾಡುತ್ತಿರುವ ಅದೇ ನಿಟ್ಟಿನಲ್ಲಿ ಬೆಂಗಳೂರಿಗೆ ಬಂದಂತಹ ಕಾಶಿನಾಥ ಮಿಶ್ರರವರನ್ನ ನಾವು ಭೇಟಿ ಮಾಡಿದೆವು. ನಾನಾ ಪ್ರಶ್ನೆಗಳನ್ನ ಪಂಡಿತ್ ಕಾಶಿನಾಥ ಮಿಶ್ರರವರ ಮುಂದಿಟ್ಟಾಗ ಭವಿಷ್ಯ ಮಾಲಿಕೆಯ ನಾನಾ ಚಕಿತಕಾರಿ ಸಂಗತಿಗಳು ಬಯಲಾದವು. ಹಾಗೆ ಬಯಲಾದ ಸಂಗತಿಗಳಾದರೂ ಏನು ಅಂದ್ರೆ, ಭವಿಷ್ಯವಾಣಿಯ ಪ್ರಕಾರ ಕಲಿಯುಗವು ಅಂತ್ಯವಾಗಿದೆ. ಸತ್ಯಯುಗದ ಆರಂಭದ ಅವಧಿಯಾದ ಸಂಗಮ ಯುಗದಲ್ಲಿ ನಾವಿದ್ದೇವೆ. ಈ ಅವಧಿಯಲ್ಲಿ ಪ್ರಳಯ ಸ್ವರೂಪದ ವಿಕೋಪಗಳು ಹೆಚ್ಚಾಗುತ್ತವೆ ಎಂಬುದು ಇದು ಶುದ್ಧಿ ಕಾರ್ಯವೆಂಬುದು. जय जगन्नाथ सभी दर्शकों को। कलियुग का अंत के बारे में हमारा अष्टादश पुराण वेद तत्व जगन्नाथ संस्कृति सारे भारत की संतों और मुनियों के द्वारा जो रचना हुआ था, उस रचना के अनुसार कलियुग का अंत हो चुका है. ಭವಿಷ್ಯ ಮಾಲಿಕೆಯ ಪ್ರಕಾರ ಮುಂದಿನ ವರ್ಷದಿಂದ ಆಕಾಶದಿಂದ ಬೆಂಕಿ ಉಂಡೆಗಳು ಭೂಮಿಗೆ ಅಪ್ಪಳಿಸಲಿವೆ, ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸಲಿವೆ ಎಂಬುದು. आसमान से अचानक आग का गोला सारा विश्व पर गिरेगा, यानी कि कोई देश में कोई स्थान पर गिरेगा, घर जंगल सब जलेंगे. ಮುಂದಿನ ದಿನಗಳಲ್ಲಿ ಹಣಕ್ಕೆ ಬೆಲೆಯೇ ಇರುವುದಿಲ್ಲ. ದೊಡ್ಡವರ ಹಣವೆಲ್ಲ ಸರ್ಕಾರದ ಪಾಲಾಗುತ್ತೆ, ಉಳಿದವರ ಹಣ ಜಲಪ್ರಳಯದಲ್ಲಿ ತೇಲಿ ಹೋಗುತ್ತೆಂಬುದು. हाँ, लोग पैसा के पीछे पड़ते हैं, आगे पैसा का कीमत कुछ नहीं रहेगा. सारे पैसा अच्युतानंद ने लिखे हैं, बड़े लोगों का पैसा सरकार स्टॉप कर देंगे और जो बचेगा धरती पर संपत्ति उसको भूकंप और वरुण राजा की जल प्रलय में नष्ट हो जाए. ಭವಿಷ್ಯ ಮಾಲಿಕೆಯ ಭವಿಷ್ಯವಾಣಿಯ ಪ್ರಕಾರ 2028ರಲ್ಲಿ ಒಂದು ವಿಚಿತ್ರವಾದ ರೋಗವು ಇಡೀ ಪ್ರಪಂಚವನ್ನ ಆಕ್ರಮಿಸುತ್ತೆಂಬುದು, ಮಾರಣ ಹೋಮವು ನಡೆಯುತ್ತೆಂಬುದು. 2018 में आगे अनजान बीमारी आएगा जिसका कोई इलाज नहीं, फिर उसका हुआ है, आगे फिर बढ़ेगा. आगे 64 प्रकार का बीमारी आएगा, ये तो एक बीमारी आया. इसमें ब्रेन स्ट्रोक, इसमें सबसे बड़ा रूप लेगा कैंसर. 5 से 10% लोगों को अफेक्ट करेगा कैंसर. ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿ ಅವತಾರದ ಬಗ್ಗೆ ಭವಿಷ್ಯವಾಣಿಯಲ್ಲಿ ಉಲ್ಲೇಖಿಸಿರುವ ಭವಿಷ್ಯವೇನು? ಭೂಮಿಯ ಮೇಲೆ ಕಲ್ಕಿಯ ಜನನ ಯಾವಾಗ ಎಂಬ ಪ್ರಶ್ನೆಗಳಿಗೆ ಭವಿಷ್ಯ ಮಾಲಿಕೆಯಲ್ಲಿ ಸಿಗುತ್ತಿರುವಂತಹ ಉತ್ತರವಾದರೂ ಏನು ಅಂದ್ರೆ, ಕೆಲ ವರ್ಷಗಳ ಹಿಂದೆಯೇ ಕಲ್ಕಿಯ ಜನನ ಆಗಿದೆ ಎಂಬುದು. ಕೆಲವೇ ವರ್ಷಗಳಲ್ಲಿ ಅವರು ಜನರ ಮಧ್ಯೆ ಇರುತ್ತಾರೆಂಬುದು. ಭೂಮಿಯ ಮೇಲೆ ಕಲ್ಕಿಯ ಜನನ ಆಗಿದೆಯಾ? ಭವಿಷ್ಯ ಮಾಲಿಕೆಯ ಪ್ರಕಾರ ಕಲ್ಕಿಯ ಜನನ ಆಗಿರೋದಾದ್ರೂ ಎಲ್ಲಿ, ಅವರು ಇರೋದಾದ್ರೂ ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಭವಿಷ್ಯ ಮಾಲಿಕೆಯ ಪ್ರಕಾರ ಕೆಲ ವರ್ಷಗಳ ಹಿಂದೆಯೇ ಕಲ್ಕಿಯ ಜನನ ಆಗಿದೆ ಅನ್ನೋದು. ಹಾಗಾದ್ರೆ ಕಲ್ಕಿಯ ಜನನ ಆಗಿರೋದಾದ್ರೂ ಎಲ್ಲಿ? ಜಾಗತಿಕ ವರದಿಗಳ ಪ್ರಕಾರ ಉಕ್ರೇನ್ ರಷ್ಯಾದ ನಡುವಿನ ಯುದ್ಧದಲ್ಲಿ ಸುಮಾರು 30,000 ರಷ್ಯಾ ಸೈನಿಕರು ಮೃತಪಟ್ಟಿದ್ದಾರೆ. ಸುಮಾರು 30,000 ಉಕ್ರೇನ್ ಸೈನಿಕರು ಮೃತಪಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಮೃತಪಟ್ಟಿದ್ದಾರೆ. ಇಂತಹ ಮಾರಣ ಹೋಮಕ್ಕೆ ಅಂತ್ಯವೇ ಇಲ್ಲವ ಅನ್ನುವ ಪ್ರಶ್ನೆಗಳಿಗೆ ಭವಿಷ್ಯ ಮಾಲಿಕೆಯಲ್ಲಿ
ಉತ್ತರವಿದೆ. ಆ ಉತ್ತರವೇ ಈ ಯುದ್ಧ ನಿಲ್ಲದೆಂಬುದು, ಜೊತೆಗೆ 3ನೇ ಮಹಾಯುದ್ಧವು ಸಂಭವಿಸುತ್ತೆಂಬುದು, ಅದು 2032ರವರೆಗೆ ಮುಂದುವರಿಯುತ್ತೆಂಬುದು. ये युद्ध ऐसे चलता रहेगा, बीच में वर्ल्ड वॉर हो जाएगा. 2025, 26, 27 वर्ल्ड वॉर होने के समय 25, 26, 27 ये तीनों साल के अंदर विश्व युद्ध होने के लिए भविष्य पुराण में उसका रचना है. ಭವಿಷ್ಯ ಮಾಲಿಕೆಯ ಪ್ರಕಾರ 3ನೇ ಮಹಾಯುದ್ಧವು ಆರಂಭವಾಗುವುದೇ ಭಾರತ ದೇಶದ ಮೇಲಿನ ಆಕ್ರಮಣದಿಂದ. ಭವಿಷ್ಯ ಮಾಲಿಕೆ ಭವಿಷ್ಯವಾಣಿಯ ಪ್ರಕಾರ ಚೀನಾ ಮತ್ತು ಪಾಕಿಸ್ತಾನ ಜೊತೆಗೂಡಿ ಭಾರತದ ಮೇಲೆ ಆಕ್ರಮಣ ನಡೆಸುತ್ತೆ. ಅಲ್ಲಿಂದ ಆರಂಭವಾಗುತ್ತೆ 3ನೇ ಮಹಾಯುದ್ಧ. वही होगा. और जब विश्व युद्ध होगा, पहले चाइना और पाकिस्तान भारत के साथ युद्ध करेंगे, दोनों मिलके, और उसका बाद 13 मुसलमान कंट्री भारत के ऊपर अपने तरफ से युद्ध करेंगे. भारत उनका साथ मैत्रीता का आचरण उसी समय तक करेगा, अंतिम समय वो नहीं मानेंगे, और तुर्की अपना 13 लाख सैन्य लेके भारत के ऊपर टूट पड़ेगा. ಅಚ್ಯುತಾನಂದ ದಾಸರ ಭವಿಷ್ಯ ಮಾಲಿಕೆಯ ಪ್ರಕಾರ 2025ರ ನಂತರ ಒಂದು ವಿಚಿತ್ರ ನಡೆಯುತ್ತೆ. ಆ ವಿಚಿತ್ರವೇ ನಾನಾ ದೇಶಗಳು ನೀರಿನಲ್ಲಿ ಜಲ ಸಮಾಧಿಯಾಗುವುದು, ದ್ವಾರಕೆ ನೀರಿನಿಂದ ಮೇಲೆ ಬರುವುದು. द्वारिका भी जल में है. अच्युतानंद ने उसको मालिका में लिखे हैं. ऐसे समय आएगा द्वारिका ऊपर आएगा. ಇನ್ನು ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಭವಿಷ್ಯವಾಣಿಯ ಪ್ರಕಾರ ಕಲ್ಕಿಯ ಆಗಮನದ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ನೀಡುವ ಮೂಲಕ ಪೂರಿ ಜಗನ್ನಾಥರೇ ಜಗತ್ತಿಗೆ ತಿಳಿಸುತ್ತಾರೆ. ಪೂರಿ ಜಗನ್ನಾಥ ಮಂದಿರದಿಂದಲೇ ಅಂತಹ ಸೂಚನೆಗಳು ಸಿಗುತ್ತವೆಂಬುದು. ಕಲ್ಕಿಯ ಆಗಮನದ ಬಗ್ಗೆ, ಕಲ್ಕಿಯ ಜನನದ ಬಗ್ಗೆ ಭವಿಷ್ಯ ಮಾಲಿಕೆಯಲ್ಲಿ ಸೂಚಿಸಿರುವ ಪ್ರಕಾರ, ಜೊತೆಗೆ ಪೂರಿ ಜಗನ್ನಾಥ ಮಂದಿರದಿಂದ ಸಿಕ್ಕಿರುವಂತಹ ಸೂಚನೆಗಳ ಪ್ರಕಾರ ಇಲ್ಲಿಗಾಗಲೇ ಕಲ್ಕಿಯವರ ಜನನ ಭೂಮಿಯ ಮೇಲೆ ಆಗಿದೆ ಎಂಬುದು. ಮೋಸ, ದಗ, ವಂಚನೆ, ಕ್ರೋಧ, ಮತ್ಸರಗಳಿಂದ ತೇಲಿ ಹೋಗಿರುವ ಮನುಕುಲಕ್ಕೆ ಪಾಠ ಕಲಿಸಲು, ಹೊಸ ಯುಗಕ್ಕೆ ನಾಂದಿ ಹಾಡಲು ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿಯವರ ಜನನ ಇಲ್ಲಿಗಾಗಲೇ ಭೂಮಿಯ ಮೇಲಾಗಿದೆ ಎಂಬ ಮಾತು पंडित काशीनाथ मिश्रा रवरुद्ध. भगवान कल के अवतार हो चुके हैं शास्त्र के अनुसार, पर वो गुप्त बात है, उसको मैं नहीं प्रकाश करूंगा. ಕಲ್ಕಿಯ ಅವತಾರ ಭೂಮಿಯ ಮೇಲೆ ಆಗಿದೆ ಎಂಬ ರಹಸ್ಯವನ್ನ ಭವಿಷ್ಯ ಮಾಲಿಕೆಯಿಂದ ಪುರಿ ಜಗನ್ನಾಥ ಮಂದಿರದಿಂದ ದೃಢ ಮಾಡಿಕೊಂಡ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ಅವರನ್ನ ಭೇಟಿ ಮಾಡಲು ನಿರ್ಧಾರ ಮಾಡಿದ್ರು. ಅವರನ್ನ ಭೇಟಿ ಮಾಡಲು ಅನುಮತಿ ಸಿಗುವುದಕ್ಕೂ ಮುಂಚೆ ಬಹು ಕ್ಲಿಷ್ಟಕರವಾದ ಆ ನಿಯಮಗಳನ್ನ ಪಾಲಿಸಲು ನಿಂತ ನಂತರ ಒಂದು ಚಕಿತ ಎದುರಾಯಿತು. ಆ ಕೆಲ ನಿಯಮಗಳನ್ನು ಪಾಲಿಸಿದ ನಂತರ ವಿಸ್ಮಯಕಾರಿ ಅನುಭವಗಳು ಆಗಲು ನಿಂತ ನಂತರ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ಗೆ ಒಂದು ಸಂಗತಿ ದೃಢವಾಯಿತಂತೆ. ಹಾಗೆ ದೃಢವಾದ ಸಂಗತಿಯೇ ಕಲ್ಕಿಯವರು ಎಲ್ಲಿದ್ದಾರೆಂದು ತಿಳಿದದ್ದು, ಅವರ ಜನನ ಎಲ್ಲಿ ಆಗಿದೆ ಅಂತ ತಿಳಿದದ್ದು, ಅವರ ವಿಳಾಸ ಸಿಕ್ಕಿದ್ದು, ಕಲ್ಕಿಯ ಜನನ ಒಡಿಶಾದಲ್ಲಿ ಆಗಿದೆ ಅಂತ ತಿಳಿದದ್ದು. ಕಲ್ಕಿ ಅವರನ್ನ ನೋಡಲೆಂದು ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ಒಡಿಶಾಗೆ ಹೋದಾಗ ಎದುರಾದ ಚಕಿತವೇನು? ತಾವು ನೋಡಿದಂತಹ ಕಲ್ಕಿಯವರು ಇರೋದಾದ್ರೂ ಹೇಗೆ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ.